ಅರ್ಲಿ ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಅದಕ್ಕೆ ಏನಾದರೂ ಕವಿತೆ ಹೇಳಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ವ್ಲಾಗ್ನ. ಇಷ್ಟು ತನಕ ಯೋಚನೆ ಮಾಡಿದೆ, ಏನೂ ಫ್ಲ್ಯಾಶ್ ಆಗಲೇ ಇಲ್ಲ. ಸೊ ಅದಕ್ಕೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಬನ್ನಿ ಶುರು ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಕಾವ್ಯ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ನಾವು ಹೋಗ್ತಾ ಇದ್ದೀವಿ ಸಾಸ್ಲಿಗೆ. ಸಾಸಲು ಎಲ್ಲಿದೆ ಅಂತ ಹೇಳಿದ್ರೆ, ನಾನು ಹೇಳೋದೇ ಬೇಡ, ಯಾರು ಕಿಕ್ಕೇರಿ, ಚನ್ನರಾಯಪಟ್ಟಣ, ಕೆ.ಆರ್.ಪೇಟೆ, ಶ್ರವಣಬೆಳಗೊಳ ನಿಯರ್ ಇರ್ತೀರ ಎಲ್ರಿಗೂ ಗೊತ್ತೇ ಇರುತ್ತೆ, ಅಷ್ಟು ಫೇಮಸ್ ಇದೆ ಈ ಕ್ಷೇತ್ರ. ಆದರೂ ನಾನು ಈ ಸಾಸಲು ಕ್ಷೇತ್ರದ ಬಗ್ಗೆ ಹೇಳ್ತೀನಿ, ಯಾಕಂದರೆ ಗೊತ್ತಿಲ್ಲದೆ ಇರೋರು ತಿಳ್ಕೊಬೇಕಲ್ವಾ. ಸೊ ಈ ಸಾಸಲು ಇರೋದು ಮಂಡ್ಯ ಡಿಸ್ಟಿಕಲ್ಲಿ ಕೆ.ಆರ್.ಪೇಟೆ ತಾಲೂಕಿಗೆ ಸೇರುತ್ತೆ. ಇಟ್ ಈಸ್ ವೆರಿ ನಿಯರ್ ಟು ಚನ್ನರಾಯಪಟ್ಟಣ, ಶ್ರವಣಬೆಳಗೊಳ. ಇಲ್ಲಿ ಪ್ರತಿ ಕಾರ್ತಿಕ ಮಾಸದಲ್ಲೂ ಜಾತ್ರೆ ಆಗುತ್ತೆ. ಪ್ರತಿದಿನ ಪೂಜೆ ಇರುತ್ತೆ ಕಾರ್ತಿಕ ಮಾಸದಲ್ಲಿ. ಅದು ಸೋಮವಾರ ಅಂತೂ ವಿಶೇಷ ಪೂಜೆ ಇರುತ್ತೆ. ಜನ ಕೂಡ ಜಾಸ್ತಿ ಇರ್ತಾರೆ ಸೋಮವಾರ ಆದರೆ. ನಾವು ಹೋಗಿದ್ದು ಭಾನುವಾರನೂ ಇಷ್ಟು ಜನ ಇದ್ದಾರೆ. ನಾವು ಚಿಕ್ಕವರಿದ್ದಾಗಲಿಂದ ಪ್ರತಿ ವರ್ಷ ಹೋಗ್ತಾ ಇದ್ವಿ. ಈ ಸಲ ಏನು ಸ್ಪೆಷಲ್ ಅಂದರೆ, ಫಾರ್ ದ ಫಸ್ಟ್ ಟೈಮ್ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಹಸ್ಬೆಂಡ್ಗೂ ಕೂಡ ಫಸ್ಟ್ ಟೈಮ್, ಅವರು ಕೂಡ ನೋಡಿರಲಿಲ್ಲ. ಅದಕ್ಕೇ ಈ ಸಲ ಹೋಗಿ ಬರೋಣ ಎಲ್ಲರ ಜೊತೆಗೆ ಅಂತ ಹೋಗಿದ್ವಿ. ಫಸ್ಟು ಎಲ್ಲ ಪೂಜೆ ಸಾಮಾನು ತೊಗೊಂಡು ಹೊರಟಿದ್ದೆ ನಾವು ಕಲ್ಯಾಣಿ ಕಡೆಗೆ. ಈ ಕಲ್ಯಾಣಿ ನೀರಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋದರೆ ಏನೇ ಸ್ಕಿನ್ ಡಿಸೀಸ್ ಇದ್ರೂ ಕ್ಯೂರ್ ಆಗುತ್ತೆ ಅಂತ ನಂಬಿಕೆ. ನಾವು ಚಿಕ್ಕವರಿದ್ದಾಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಓಕೆ, ಈ ಕ್ಷೇತ್ರದ ವಿಶೇಷತೆ ಬಗ್ಗೆ ಹೇಳ್ತೀನಿ. ನಾನು ತಿಳ್ಕೊಂಡಿರೋ ಅಷ್ಟು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ರಿಗೂ ಗೊತ್ತೇ ಇರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬಂದರೆ ಯಾವುದೇ ಸರ್ಪದೋಷ ಪರಿಹಾರ ಆಗುತ್ತೆ ಅಂತ ನಂಬಿಕೆ. ಅದೇ ರೀತಿ ಈ ಸಾಸಲು ಕ್ಷೇತ್ರ ಬಯಲು ಸೀಮೆಯ ಕುಕ್ಕೆ ಸುಬ್ರಹ್ಮಣ್ಯ ಅಂತಲೇ ಪ್ರಸಿದ್ಧಿಯಾಗಿದೆ. ನಿಮ್ಗೇನಾದರೂ ಸರ್ಪದೋಷ ಇದ್ದು ಕುಕ್ಕೆ ಸುಬ್ರಹ್ಮಣ್ಯ ತನಕ ಹೋಗೋಕ್ಕಾಗಿಲ್ಲ ಅಂತ ಅಂದರೆ ಈ ಸಾಸ್ಲಿಗೆ ಬಂದೋದ್ರೆ ಪರಿಹಾರ ಆಗುತ್ತೆ ಅಂತ ನಂಬಿಕೆ. ನಾವು ಕಲ್ಯಾಣಿಗೆ ಪೂಜೆ ಮಾಡಿಕೊಂಡು ಹೊರಟಿದ್ದು ದೇವಸ್ಥಾನಕ್ಕೆ. ಇಲ್ಲಿ 2 ದೇವಸ್ಥಾನ ಇದೆ, ಸೋಮೇಶ್ವರ ದೇವಸ್ಥಾನ, ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ. ಆ್ಯಂಡ್ 2 ಕೊಳ ಇದೆ. ಪೂಜೆ ಸಾಮಾನು ಕೊಡಬೇಕಾದ್ರೇ 2 ಕೊಳ 2 ದೇವಸ್ಥಾನಕ್ಕೆ ಅಂತ ಕೊಟ್ಬಿಡ್ತಾರೆ. ಸೋಮೇಶ್ವರ ಟೆಂಪಲ್ ಇರೋದು ಹಳ್ಳಿ ಮಧ್ಯದಲ್ಲೇ ಇದೆ. ಆ್ಯಕ್ಚುಲಿ ಇವಾಗ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಇದ್ದಿದ್ದರಿಂದ ದೇವ್ರನ್ನ ಹೊರಗಡೆ ಇಟ್ಟಿದ್ರು. ಇದು 1000 ಇಯರ್ಸ್ ಓಲ್ಡ್ ದೇವಸ್ಥಾನ ಅಂತ ಹೇಳ್ತಾರೆ. ಶಂಭುಲಿಂಗೇಶ್ವರ ಟೆಂಪಲ್ 1 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹೋಗ್ಬೇಕು. 2 ದೇವಸ್ಥಾನನೂ ಶಿವನ ದೇವಸ್ಥಾನನೇ. ಅಲ್ಲಿ ದೇವ್ರ ಮುಂದೆ ಪೂಜೆ ಮಾಡ್ಕೊಳ್ಳೋರು ಪೂಜೆ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಬಿಡ್ಬೇಕು ಹತ್ರಕ್ಕೆ. ಇಲ್ಲೇ ಇದಾವೆ, ಸುಮ್ಮನೆ ನಡಿ. ಪಾಪು ಕೊಡ್ತಾನೆ ಇಲ್ಲ. ಎಲ್ಲದಕ್ಕೂ ಹಂಗೆ ಇದೆ. ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿತ್ತು ನಾವು ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ. ಸೋಮೇಶ್ವರ ದೇವಸ್ಥಾನದಿಂದ ಶಂಭುಲಿಂಗೇಶ್ವರ ದೇವಸ್ಥಾನ 1 ಕಿಲೋಮೀಟರ್ ಇದೆ ವಾಕ್. 1 ಕಿಲೋಮೀಟರ್ ನಡ್ಕೊಂಬಂದ್ವಿ ಅಂತ ಅನ್ಸೋದೇ ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ ದಾರಿ. ತೋಟಗಳ ಮಧ್ಯೆ ನಡ್ಕೊಂಬರೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೋಮೇಶ್ವರ ದೇವಸ್ಥಾನದಲ್ಲಿ ಉತ್ತ ಇದೆ, ಸರ್ಪ ಕಲ್ಲುಗಳಿದೆ, ಅದಕ್ಕೆ ಹಾಲೆರಿತಾರೆ ಎಲ್ಲರೂ. ಹಾಕಿದೀವಿ ಮಂದಿ ಸಾಕು. ನಾವು ಈ ದೇವಸ್ಥಾನಕ್ಕೆ ಹೋಗಿತ್ತು ಲಾಸ್ಟ್ ಕಾರ್ತಿಕ ವಾರದಲ್ಲಿ. ಸೊ ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸಾರಿ. ಸಾಸ್ಲಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಮೇಲ್ಕೋಟೆ ಕಡೆ ಹೋದ್ವಿ. ಮೇಲ್ಕೋಟೆಗೆ ಯಾಕೆ ಹೋಗಿದ್ವಿ ಅಂತ ಹೇಳಿದ್ರೆ, ನಾನು 9 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ ಸುಮ್ಮನೆ ಮೇಲ್ಕೋಟೆಗೆ ಹೋಗ್ಬರೋಣ ಅಂತ ಹೋಗಿದ್ವಿ. ಮನೇಲಿ ಇದು ಬೋರ್ ಆಗಿತ್ತಲ್ಲ, ಸೊ ಹಸ್ಬೆಂಡ್ ಕೂಡ ಇದ್ದರು, ಎಲ್ಲಾದರೂ ಹೋಗೋಣ ಅಂದಾಗ ಮೇಲ್ಕೋಟೆಗೆ ಹೋಗ್ಬರೋಣ ಅಂತ ಹೋಗಿದ್ವಿ.
ಲಾಸ್ಟ್ ಟೈಮ್ ಮೇಲ್ಕೋಟೆ ವಿಸಿಟ್ ಮಾಡಿದಾಗ ಹಸ್ಬೆಂಡ್ಗೆ ಫಸ್ಟ್ ಟೈಮ್ ಆವಾಗ ಅಂದ್ಕೊಂಡಿದ್ರಂತೆ ಪಾಪು ಆದಮೇಲೆ ಪಾಪು ಕರ್ಕೊಂಡು ಒಂದ್ಸಲ ಬರ್ತೀನಿ ಅಂತ ಹೇಳ್ಬಿಟ್ಟು. ಮೇಲ್ಕೋಟೆ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಸೊ ಕ್ಲೋಸಿಂಗ್ ಟೈಮ್, ಅದಕ್ಕೇನೆ ಕೊಳದ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗೋಣ ಅಂತ ಕೊಳದ ಹತ್ರ ಹೋದ್ವಿ. ಮೇಲ್ಕೋಟೆಯಲ್ಲಿ ಪುಳಿಯೋಗರೆ ಫೇಮಸ್ ಅಂತ ಯಾರಿಗೆ ಗೊತ್ತಿಲ್ಲ. ಈ ಸುಬ್ಬಣ್ಣ ಮೆಸ್ ಇಲ್ಲಿ ಫೇಮಸ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಟೇಸ್ಟ್ ಸಖತ್ತಾಗಿತ್ತು. ನೀವು ಯಾರು ಮೇಲ್ಕೋಟೆಗೆ ಹೋದ್ರೆ ಸುಬ್ಬಣ್ಣ ಮೆಸ್ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ತುಂಬ ಮೆಸ್ಗಳಿದೆ. ಸುಬ್ಬಣ್ಣ ಮೆಸ್ಸಲ್ಲಿ ಟೇಸ್ಟ್ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಹೋದಾಗ ರಾಯಗೋಪುರ ನೋಡಿರಲಿಲ್ಲ. ಸೊ ಅವಾಗ ಪ್ರೆಗ್ನೆಂಟ್ ಇದ್ನಲ್ಲ, ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಬೇಗ ವಾಪಸ್ ಹೋಗ್ಬಿಟ್ವಿ. ಅದಕ್ಕೆ ಈ ಸಲ ರಾಯಗೋಪುರ ಕವರ್ ಮಾಡೋಣ ಅಂತ ಹೋದ್ವಿ. ಇನ್ನು ಮೇಲ್ಕೋಟೆ ಬಗ್ಗೆ ಹೇಳುವಂಥದ್ದು ಏನಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ, ಅಷ್ಟು ಫೇಮಸ್ ಮೇಲ್ಕೋಟೆ. ಇಲ್ಲಿ 2 ದೇವಸ್ಥಾನ ಇದೆ. ಕೆಳಗಡೆ ಚೆಲುವನಾರಾಯಣ ಸ್ವಾಮಿ ಟೆಂಪಲ್, ಅದೇ ಮೇನ್ ಟೆಂಪಲ್. ಬೆಟ್ಟದ ಮೇಲೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ಬೆಟ್ಟದ ಮೇಲಿಂದ ವ್ಯೂ ತುಂಬಾನೇ ಚೆನ್ನಾಗಿರುತ್ತೆ. ಯೋಗ ನರಸಿಂಹ ಸ್ವಾಮಿ ಬೆಟ್ಟದ ಮುಂದೆನೆ ಪುಷ್ಕರಣಿ ಇದೆ, ದೊಡ್ಡ ಕೊಳ. ಅದೆಷ್ಟು ಪ್ರೀ ವೆಡ್ಡಿಂಗ್ ಶೂಟ್ಸ್ ಆಗಿದೆ, ಅದೆಷ್ಟು ಫಿಲಮ್ ಶೂಟ್ ಆಗಿದೆಯೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ ಕೊಳ. ಅಲ್ಲಿ ಹೋದಾಗೆಲ್ಲ ಮಿನಿಮಮ್ 2 ಕಪಲ್ಸ್ ಇರುತ್ತೆ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಫೋಟೋ ತಗೊಳಗೆ ಸಕ್ಕ ಸ್ಪಾಟ್ ಅಂತಾನೆ ಹೇಳ್ಬೋದು. ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಹಿಂದೆನೇ ಅಕ್ಕ ತಂಗಿ ಕೊಳ ಇದೆ. ಆಕ್ಚುಲಿ ಮೇಲ್ಕೋಟೆಯಲ್ಲಿ ಯಾವುದೇ ಪ್ಲೇಸ್ ತುಂಬ ದೂರ ಏನಿಲ್ಲ, ಎಲ್ಲ ವಾಕಬಲ್ ಡಿಸ್ಟೆನ್ಸೇ. ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಹಿಂದೆನೇ ಅಕ್ಕ ತಂಗಿ ಕೊಳ ಇದೆ. ಅಕ್ಕ ತಂಗಿ ಕೊಳದಿಂದ ಮುಂದೆನೇ ರಾಯಗೋಪುರ ಇದೆ. ಬಸ್ ಸ್ಟ್ಯಾಂಡ್ ಮುಂದೆನೇ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ, ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಮುಂದೆನೇ ಪುಷ್ಕರಣಿ, ಎಲ್ಲ ಅಲ್ಲಲ್ಲೇ ಇದೆ. ತುಂಬಾ ದೂರ ಓಡಾಡ್ಬೇಕಂತ ಏನಿಲ್ಲ. ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲೇ ಪುಳಿಯೋಗರೆ ಮೆಸ್ ಎಲ್ಲ ಇರುತ್ತೆ. ಈ ಮೇಲ್ಕೋಟೆ ನಮ್ಮ ಅಜ್ಜಿಯವರ ಮನೆ ದೇವ್ರು ಕೂಡ, ಅಂದ್ರೆ ನಮ್ಮ ಅಮ್ಮ ಅವರ ತಂದೆ ಅವರ ಮನೆ ದೇವರು. ನೀವು ನಂಬ್ತೀರಾ, ನಾನು 9 months ಪ್ರೆಗ್ನೆಂಟ್ ಇದ್ದಾಗ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದ ಬೆಟ್ಟ ಹತ್ತಿದ್ದೆ. ಆಕ್ಚುಲಿ ಪೂರ್ತಿ ಬೆಟ್ಟ ಅಲ್ಲ, ಅರ್ಧ ಬೆಟ್ಟಕ್ಕೆ ಗಾಡಿ ಹೋಗುತ್ತೆ, ಅರ್ಧ ಬೆಟ್ಟ ಹತ್ತಿದ್ದೆ. ಅಲ್ಲಿರೋರೆಲ್ಲ ನನ್ನೇ ನೋಡ್ತಾ ಇದ್ರು. ಈ ಸಲ ಕೂಡ ನಮ್ಮ ಅಜ್ಜಿ ಬಂದಿದ್ದೀನಿ ಬೆಟ್ಟ ಹತ್ತಿದ್ದೀನಿ ಅಂತ ನಮ್ಮ ಅಜ್ಜಿ ಹತ್ತಿದ್ರು. ನಮ್ಮಮ್ಮ ಆಗಲ್ಲ ನನ್ನ ಕೈಲಿ, ಲಾಸ್ಟ್ ಟೈಮ್ ಹತ್ತಿದ್ದೀನಲ್ಲ, ನಾನು ಕೂತಿರ್ತೀನಿ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ರು. ಅಜ್ಜಿ ಅಂದ್ರೆ ನಮ್ಮ ಅಜ್ಜಿಗೇನು ಜಾಸ್ತಿ ವಯಸ್ಸಾಗಿಲ್ಲ, ಸ್ವೀಟ್ 65 ಅಷ್ಟೇ. ಗೊತ್ತಲ್ವಾ ಅವಾಗೆಲ್ಲ ಎಷ್ಟು ಬೇಗ ಮದುವೆ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು. ನಮ್ಮ ಅಜ್ಜಿ ಬಗ್ಗೆ ಹೇಳಿದ್ಕೆ ಇದೊಂದು ನೆನಪಾಯಿತು. ನಿನ್ನೆ ಕೂಡ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡ್ತಾ ಇದೆ. ನಮ್ಮ ಅಜ್ಜಿಗೆ ಬೇಗನೆ ಮದುವೆ ಆಗಿತ್ತು. ಆ್ಯಕ್ಚುಲಿ ಆವಾಗಿನ ಕಾಲದಲ್ಲೆಲ್ಲ 14-15 ಇಯರ್ಸ್ಗೆಲ್ಲ ಮದುವೆ ಮಾಡ್ತಾ ಇದ್ರಲ್ಲ. ಸೊ 14-15 ಇಯರ್ಸ್ಗೆ ಮದುವೆ ಆಗಿ ನಮ್ಮ ಅಜ್ಜಿಗೆ 30 ವರ್ಷ ಅಷ್ಟರಲ್ಲಿ 4 ಜನ ಮಕ್ಕಳಾಗಿ ಹಸ್ಬೆಂಡ್ ಕೂಡ ತೀರ್ಕೊಬಿಟ್ಟಿದ್ರು. ಎಷ್ಟು ಕಷ್ಟ ಆಯಿತು ನೋಡಿ. ಇವಾಗಿನ ಕಾಲದಲ್ಲಿ 30 ವರ್ಷಕ್ಕೆ ಮದುವೆ ಆಗ್ತಾರೆ, 30 ವರ್ಷ ಇಲ್ಲದೆ ಮದುವೆ ಆಗಲ್ಲ. ಕೆಲವರು 30 ವರ್ಷಕ್ಕೆ ಮಕ್ಕಳು ಕೂಡ ಮಾಡ್ಕೊಂಡಿರಲ್ಲ. ಆ ಏಜಲ್ಲಿ 4 ಜನ ಮಕ್ಕಳಾಗಿ ಗಂಡ ತೀರ್ಕೊಂಡು ಮತ್ತೆ ಸಿಂಗಲ್ ಆಗಿ ಎಲ್ಲ ಹ್ಯಾಂಡಲ್ ಮಾಡೋ ಥರ ಇತ್ತು. ಎಷ್ಟು ಕಷ್ಟ ಆಯಿತು. ಇವಾಗಿನ ಜನ್ರೇಷನ್ಗೂ ಅವಾಗಿನ ಜನ್ರೇಷನ್ಗೂ ಕಂಪೇರ್ ಮಾಡಿದ್ರೆ ವಿ ಆರ್ ಸೋ ಲಕ್ಕಿ ಅನಿಸುತ್ತೆ ಒಂದೊಂದ್ಸಲ. ಇದೇ ರಾಯಗೋಪುರ. ಇದು ಅನ್ಫಿನಿಶ್ಡ್ ಆಗಿರೋ ಗೇಟ್ ವೇ ಅಂತ ಹೇಳ್ತಾರೆ. ಸ್ಟೋನ್ ಗೇಟ್ ವೇ, ಅರ್ಧಕ್ಕೆ ಕನ್ಸ್ಟ್ರಕ್ಷನ್ ನಿಂತಿದೆ. ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಇದೆ, ಮೇಲ್ಗಡೆ ನಿಂತ್ಕೊಂಡು ವ್ಯೂ ಎಲ್ಲ ನೋಡೋದಕ್ಕೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಇಲ್ಲಿ ಶೂಟಿಂಗ್ ಸ್ಪಾಟ್ ಮಾಡ್ಕೊಂಡಿದ್ದಾರೆ. ಕೆಲವು ಮೂವಿಲಿ ನೋಡಿರ್ತೀರ ನೀವು ಕೂಡ. ಫೋಟೋಸ್ ಎಲ್ಲ ತೊಗೊಳಕ್ಕೂ ಕೂಡ ಚೆನ್ನಾಗಿದೆ. ಅಷ್ಟೇ, ಸುಮ್ಮನೆ ಹತ್ತದ ಅಷ್ಟೇ. ತಣ್ಣಗಿರುತ್ತೆ. ಒಂಚೂರು ಕೊಡು. ಒಂದು ಅರ್ಧ ಪೀಸ್ ಪಾಪುಗಂತ ಇದು ಮಾಡ್ಕೊಂಡಿರೋ ಇಸ್ಕೊಳ್ರಿ. ಹಂಗೆ ಅಲ್ಲೇ ಕೊಡಿ, ಇಸ್ಕೊಂಡಿರಿ. ಹಂಗೆ ಕುಡಿತೀನಿ, ಆಮೇಲೆ ಹಾಕಿಸ್ಕೊಂಡು. ಇದೆಲ್ಲ ನೋಡಿ ಮುಗಿಸೋ ಅಷ್ಟರಲ್ಲಿ ಎಕ್ಸಾಕ್ಟ್ ಟೆಂಪಲ್ ಓಪನಿಂಗ್ ಟೈಮ್ ಆಯಿತು. ಅದೆಲ್ಲ ನೋಡಿಕೊಂಡು ಟೆಂಪಲ್ಗೆ ಹೋದ್ವಿ. ರಾಯಗೋಪುರದಿಂದ ಡೈರೆಕ್ಟ್ ವೇ ಇದೆ ಆ್ಯಕ್ಚುಲಿ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ಗೆ. ಹಂಗೆ ಬರ್ಬೋದು. ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಫಸ್ಟು.
ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಸುಬ್ಬಣ್ಣ ಮೆಸ್ಸಲ್ಲಿ ಪುಳಿಯೋಗರೆ ಗೊಜ್ಜು ತಗೊಂಡು ಯೋಗ ನರಸಿಂಹ ಸ್ವಾಮಿ ಬೆಟ್ಟದ ಕಡೆ ಹೋದ್ವಿ. ಸುಬ್ಬಣ್ಣ ಮೆಸ್ಸಲ್ಲಿ ಗೊಜ್ಜು ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ ಒಂದು 250 ಗ್ರಾಮ್ಗೆ 150 ರುಪೀಸ್ ಏನೋ ತೊಗೊತಾರೆ. 250 ಗ್ರಾಮ್ ಅಂದರೆ ಎಷ್ಟಿರುತ್ತೆ ಅಂದರೆ ಒಂದು ಡಬ್ಬದಲ್ಲಿ ಹಾಕ್ಕೊಡ್ತಾರೆ. ಒಂದು 5 ಮೆಂಬರ್ಸ್ ಇರೋ ಫ್ಯಾಮಿಲಿಯಲ್ಲಿ ಒಂದು ಟೈಮ್ ಮಿಕ್ಸ್ ಮಾಡ್ಕೋಬೋದು, ಅಷ್ಟು ಕ್ವಾಂಟಿಟಿ ಇರುತ್ತೆ ಅಷ್ಟೇ. ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಕೆಳಗಡೆಯಿಂದ ಬೆಟ್ಟ ಹತ್ತೋರು ಈ ಪಾಯಿಂಟಿಂದ ಶುರು ಮಾಡ್ತಾರೆ. ಬೆಟ್ಟದ ಅರ್ಧಕ್ಕೆ ವೆಹಿಕಲ್ ಹೋಗ್ಬೋದು, ರೋಡೆಲ್ಲ ಚೆನ್ನಾಗಿದೆ. ಬನ್ನಿ ಇಲ್ಲೇ ಕೂತಿರ್ತೀನಿ. ಬೆಟ್ಟದ ಮೇಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಈವ್ನಿಂಗ್ ಹೋಗಿದ್ರಿಂದ ಸನ್ಸೆಟ್ ನೋಡೋಕ್ಕೆ ಸಿಕ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅಷ್ಟರಲ್ಲಿ ನನ್ನ ಮೊಬೈಲ್ ಬ್ಯಾಟ್ರಿ ಕೂಡ ಡ್ರೈನ್ ಆಗೋಗಿತ್ತು, ತುಂಬ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಲಾಸ್ಟ್ ಮೂಮೆಂಟು. ಓವರ್ ಆ್ಯಕ್ಟಿಂಗ್ ಮಾಡಬೇಡ ಅಂಜಶ್ರೀ. 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋದ್ರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತೀಯಲ್ಲ. ಬೆಟ್ಟ ಒಂದ್ಸಲ ಹತ್ತಕ್ಕೆ ಸುಸ್ತಾಯಿತು ಅಂತ ಹೇಳ್ತೀವಿ. ಡೈಲಿ ಪೂಜೆ ಮಾಡೋರು ಬೆಟ್ಟ ಹತ್ತಿ ಬೆಟ್ಟ ಹೇಗಪ್ಪ ಇಳಿತಾರೆ ಅಂತ ಅಂದ್ಕೊಂಡು ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ.